ನೋಡಿ ಹಂಗೆ ನೋಡಿ ಸ್ಟಾರ್ಟಿಂಗ್ ರೆಡಿ 1 2 3 ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಸ್ ತಾರಣ ನನ್ನ ಬ್ಯಾನರ್ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಜಮೀನ್ದಾರು 100 ಡೇಸು, ಶೈಲು 50 ದಿನ. ಇದು ಮಿನಿಮಮ್ 50 ದಿನ ಹೋಗಲಿ, ಇವತ್ತು 50 ದಿನ ಹೋದರೆ 365 ದಿನ ಹೋದಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ನಮ್ಮ ಸ್ಯಾಂಡಲ್ ಸಾಗ ನಮ್ಮ ವಿಜಿ ಅವರು 3ನೇ ಸಿನಿಮಾ. ಮೊದಲು ವಿಜಿ ಚಿತ್ರ ಮಾಡ್ಬೇಕಾದ್ರೆ ಡೈರೆಕ್ಟರ್ ಹಾಕಿದ ಮುಂಚೆ ಸ್ವಲ್ಪ ಆಟ ಆಡ್ಕೊಂಡು, ಇವಾಗ ಕ್ಯಾರವನ್ ತರಿಸೋದು ವೇಸ್ಟ್ ಇವರಿಗೆ. ಬಂದು ಬೆಳಿಗ್ಗೆ ಮೇಕಪ್ ಹಾಕ್ಬಿಟ್ರೆ ತಿರ್ಗಿ ಹೋಗಲ್ಲ. ಡೈರೆಕ್ಟ್ರು ನನಗೆ 78 ದಿನ ಪ್ರೋಗ್ರಾಮ್ ಕೊಟ್ಟು ನಾನು ಹೇಳಿದೆ, ಏನು ಸರ್ ಇಷ್ಟೊಂದು ಕೊಡ್ತೀರ ಅಂದರು. ಸರ್ ಈ ಸಿನಿಮಾಗೆ ಅಷ್ಟು ಬೇಕಾಗುತ್ತೆ ಅಂದರು. 64 ದಿನಕ್ಕೆ 65 ದಿನ. ಯಾಕೆ ಅಂದರೆ ಸರ್ ವಿಜಿ ಅಲ್ಲಿ ಜೊತೆಲಿ ಇರ್ತಾರೆ ಸರ್, ಆಚೆ ಹೋಗಲ್ಲ, ಯಾವಾಗ ಅಲ್ಲಿ ಇರ್ತಾರೆ ಸೇರ್ತಿಗೆ ಸರ್ ಅಂತಾರೆ. ಯಾಕೆಂದರೆ ಒಂದು ಹೀರೋ ಕೋಪ್ರೇಷನ್ ಕೊಟ್ಟಾಗ ಚಿತ್ರ ಇಷ್ಟು ಬೇಗ ಕ್ಲೀನಾಗಿ ಆಗುತ್ತೆ. ಟೆಕ್ನಿಷಿಯನ್ ಇರ್ತಾರೆ, ಎಲ್ಲ ಫಟಾಫಟ ಮಾಡ್ತಾರೆ. ಇಲ್ಲಾಂದರೆ ಇತ್ತೀಚೆಗೆ ಕೆಲವು ನಮ್ಮ ಕಲಾವಿದರು ಗೊತ್ತಲ್ಲ, ಬಂದರೆ ಬರೋಕ್ಕೆ ಎಲ್ಲ ಪ್ರೊಡ್ಯೂಸರ್ ಅಳ್ತಾ ಇರ್ತಾನೆ, ಅವನ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಹಂಗಿದೆ. ಆ ವಿಷಯದಲ್ಲಿ ವಿಜಿ ಹ್ಯಾಟ್ಸ್ ಆಫ್. ಯಾವುದೇ ವಿಷಯದಲ್ಲಾಗಲಿ, ಆಮೇಲೆ ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಏನೇ ತಗೋಬೇಕು, ಅದು ಬೇಕಾ, ಲೂಪ್ ಬೇಕಾ, ಈ ಥರ ಬೇಕಾ, ಎಲ್ಲಿ ಉಳಿಬೇಕು, ಎಲ್ಲಿ ಖರ್ಚು ಮಾಡೋ ಕಡೆ ಮಾಡಿ, ಉಳಿಸೋ ಕಡೆ ಉಳಿಸಿ ನಿರ್ಮಾಪಕ ಉಳಿಬೇಕು ಅಂತ ನಿಜ. ಯಾಕೆಂದರೆ ಚಿತ್ರರಂಗ ಪರಿಸ್ಥಿತಿ ಅವ್ರಿಗೆ ಗೊತ್ತು ವಾಸ್ತವ ಏನಿದೆ ಅಂತ. ಆ ವಿಷಯದಲ್ಲಿ ತುಂಬ ಸಪೋರ್ಟ್ ಮಾಡೋರೆ. ಈ ಪಿಕ್ಚರ್ಗೂ ಅಷ್ಟೇ ಒನ್ ಆಫ್ ದ ಮೇಜರ್ ನಮಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಅದು ಬೇರೆ ಯಾರು ಮಾಡಿದ್ರು ಹೊರ್ತು ಆಗಲ್ಲ. ಏನೇ ಮಾಡಿದ್ರು 140 ಮಾರ್ಕ್ಸ್ 50 ಮಾರ್ಕ್ಸು. ವಿಜಯ್ ಮಾಡೋದಕ್ಕೆ ನಮಗೆ 90 ಮಾರ್ಕ್ಸು, ಫಸ್ಟ್ ರ್ಯಾಂಕ್ ಥರ ಕಾಣುತ್ತೆ. ಯಾಕೆಂದರೆ ಅವರೇ ಮಾಡಬೇಕು, ಬೇರೆ ಮಾಡೋಕ್ಕಾಗಲ್ಲ. ತುಂಬ ಮಾಡಿಕೊಟ್ಟು ನಮ್ಗೆ ಕೋಪ್ರೇಷನ್ ಕೊಟ್ಟರು. ನಿಮ್ಮ ಸಹಕಾರ ಸಂಪೂರ್ಣ ಇರಲಿ. ಯಾಕೆಂದರೆ ಅವರಿಗೆ ಶ್ರೇಯಸ್ ಮೇಲೆ ಅಪಾರವಾದ ಪ್ರೀತಿ ಮತ್ತು ಗೌರವ. ನಂದು ಬಿಡಿ, ನಮ್ಮದು ಅವ್ರದ್ದು ಇದ್ದೇ ಇರ್ತದೆ, ಅವಾಗವಾಗ ರುಬ್ತಾ ಇರ್ತಾರೆ ನಮ್ಗೆ. ಅವಾಗ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ. ಇಲ್ಲ ಪಾಪ ವೀರು ಅಂತ ಹುಡುಗ ಇದೆ, ನಾನು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿ 8 ತಿಂಗಳು ನಾನು ಪಾಪ ಅವ್ನು ಮೋಸ್ಟ್ಲಿ ಊರೇ ಬಿಟ್ಬಿಡ್ತಾರೆ. ಇನ್ನೇನು ಅವನು ಇವ್ರ ಜೊತೆ ಇದ್ರಲ್ಲ, ಅವ್ರು ಬಿಟ್ಟಿಲ್ಲ, ಇವ್ರ ಜೊತೆ ಇದ್ರಿಂದ ಬಿಡ್ತಾ ಇಲ್ಲ. ನಾನು ಬಿಟ್ಟಿರು ಬೇರೆ ಆಗಿರೋದಿಲ್ಲ. ಒಳ್ಳೇದಾಗಲಿ ನಮ್ಮ ಮಗಂಗೆ ಬರೋರಿಗೆ. ನಮ್ಮ ದಾಸು ಮೊದಲನೇದಾಗಿ ನನ್ನ ಸಿನಿಮಾ ರಾಮ ಶ್ಯಾಮ ಬಾ ಮಾಡಿದ್ರು. 175 ಡೇಸು 2ನೇ ಸಿನಿಮಾ ಇದು. ಒಳ್ಳೆ ಟೆಕ್ನಿಷಿಯನ್ನು, ತುಂಬ ಚೆನ್ನಾಗಿದ್ದಾರೆ. ರಮೇಶ್ ಯಾದವ್ ನಮ್ಮ ಸ್ನೇಹಿತರು, ತುಂಬ ನೀಟು, ತುಂಬ ಕ್ಲೀನು. ಯಾವುದೇ ವಿಷಯದಲ್ಲಾಗಲಿ ₹1 ಆಸೆ ಬಿಡಲ್ಲ, ₹1 ಇದು ಮಾಡಲ್ಲ. ಅವರು ನಾವು ಸಿನಿಮಾ ಮಾಡೋಣ ಅದಕ್ಕೆ ಒಂದು ಈಶಾ ಪ್ರೊಡಕ್ಷನ್ ಮಾಡಿ ಸುಮಾರು ಒಂದೇನು ಸರ್ ಒಂದು 10 ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಹಾಕಿದ್ದೀವಿ. ಇನ್ನು ಬೃಂದ ಆಲ್ರೆಡಿ ಈಸ್ ವೆರಿ ಗುಡ್ ಆರ್ಟಿಸ್ಟ್. ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ನಮಗೆ ಸಂಪೂರ್ಣ ಈ ಸಹಕಾರ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಗುಡ್. ಒಳ್ಳೆ ಇಡೀ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನಂಗೆ ನಾರಾಯಣವ್ರ ಮೇಲೆ ಒಂದು ನಂಬಿಕೆ ಏನಂದರೆ, ಅವ್ರೊಂದು ಸತಿ ಕತೆ ಕೇಳಬೇಕು, ಅವ್ರ ಕತೆನೇ ನಾನು ಜಾಸ್ತಿ ಕೇಳಿದೆ ಅವ್ರ ಹತ್ರ. ಯಾಕೆಂದರೆ ಅವ್ರಿಗೆ ಇವತ್ತಿಂದ ಏನು ಕೊಡಬೇಕು ಅಂತ, ಇವತ್ತಿಂದ ಏನು ಕೆಲವರು ಹೇಳ್ತಾರೆ. ನನಗೂ ನನ್ನ ಮಗನಿಗೂ ಮಿಸ್ಟರ್ ಶ್ರೇಯಸ್ವರಿಗೆ ಜಗಳ ಮನೇಲಿ, ಟೆಕ್ನಿಷಿಯನ್ ಬಗ್ಗೆ ನಿನಗೆ ಏನು ಗೊತ್ತು, ಇವತ್ತಿನ ಟ್ರೆಂಡ್ಗಳೆಲ್ಲ ನಾನು ಇವತ್ತೆಲ್ಲ ಬಾಲ್ಗಳು ನೋಡ್ತಾ ಇದ್ದೀನಿ. ಫಸ್ಟ್ ಅವ್ರ ಬಾಲ್ ಹಾಕ್ತಾಗ ಎಲ್ಲ 4-4 ಹೊಡೆದ್ಬಿಟ್ರು. ಅದು 4 ಬಾಲ್ ಒಂದು ಹೊಡಿತಾ ಇಲ್ಲ, ಎಲ್ಲ ಬೋಲ್ಟ್ ಹೇಳಿದೆ. ಚಿತ್ರರಂಗ ಅದೆಲ್ಲ ತಾಳ್ಮೆ ಇರಪ್ಪ. ಆ ಡೈಟ್ರಿಂಗೆ ಈ ಡೈಟ್ರಿಂಗ್, ಇವತ್ತು ಯಾವ ಡೈಟ್ರ್ ಹಾಕೋರು ಬಾಲ್ ಹಂಗೆ ಟಪಾಸ್ ಎಲ್ಲ ಪ್ರೊಡ್ಯೂಸರು ಆಗ್ತಾರೆ. ಅದಕ್ಕೆ ನಿಧಾನ ಬೇಕು. ಗೋಲ್ಡ್ ಈಸ್ ಗೋಲ್ಡ್. ಇವತ್ತು ರಾಘವೇಂದ್ರ ಸಿನಿಮಾ ಮಾಡಲಿ, ಎಲ್ಲರಿಗಿಂತ ಚೆನ್ನಾಗಿ ಹೋಗ್ತದೆ. ನಾರಾಯಣ ಮಾಡಿ ಹೋಗ್ತದೆ. ಯಾಕೆಂದರೆ ಅವ್ರದ್ದೇ ಆದ ಅವ್ರಿಗೆ ಗೊತ್ತಿರುತ್ತೆ, ಇವತ್ತಿನ ಅಪ್ಡೇಟ್ ಆಗಿರ್ತಾರೆ. ಯಾಕೆಂದರೆ ಅವರು ಹುಡುಗರು ಬಂದು ಎಲ್ಲರಿಗೂ ಅವ್ರಿಗೆ ಭಯ. ನಮ್ಮ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಇವತ್ತಿನ ಯೂತ್ಗೆ. ಯಾಕೆಂದರೆ ಒಂದು ಕಾಲದಲ್ಲಿ ಸೀನಿಯರ್ಗಳು ನಿಮ್ಗೆ ಯಾರು ಮಾಡಿದ್ರೋ ಚಿತ್ರರಂಗದಲ್ಲಿ, ಅವತ್ತು ನಿಮಗೆ ಯಾರು ಮಾಡಿದ್ರು ಅಂತ ಇಷ್ಟೊಂದು ಕಾಂಪಿಟೇಷನ್ ಇರಲಿಲ್ಲ. ಇವತ್ತು ತುಂಬ ಕಾಂಪಿಟೇಷನ್ನು. ಇವತ್ತು ಮಲಯಾಳಿ ಸಿನಿಮಾಗಳು ವಿಜಯ್ ಸರ್ ಹೇಳ್ದಂಗೆ ಹೆಂಗೆ ಹೋಗ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಹೋಗ್ತಾ. ಯಾಕೆಂದರೆ ಅಲ್ಲೂ ಸೇಮ್ ಕನ್ನಡ ಪರಿಸ್ಥಿತಿನೇ ಇರೋದು. ಬೆರಳೆಣಿಕೆ ಸಿನಿಮಾ ಮಾತ್ರ ಇಲ್ಲಿ ಹೋಗ್ತಾ ಇರೋದು. ಅಲ್ಲೂ 150 ಸಿನಿಮಾ ಆಗ್ತದೆ, ತಮಿಳಲ್ಲೂ ಆಗ್ತದೆ, ತೆಲುಗು ಎಲ್ಲ ಚಿತ್ರದ್ದು ಇದೇ ಪರಿಸ್ಥಿತಿ. ಇನ್ನು ಮುಂದಕ್ಕೆ ಎಲ್ಲರೂ ಕಲಾವಿದರು ಆಗ್ಬೋದು. ಮೊನ್ನೆ ವಾಣಿಜ್ಯ ಮಂಡಳಿ ಇದೇ ಮೀಟಿಂಗ್ ಆಯಿತು. ಏನು ಮಾಡೋ ಚಿತ್ರರಂಗಕ್ಕೆ ಅಂದೆ, ಎಲ್ಲ ಫಸ್ಟ್ ಮೀಟಿಂಗ್ ಕರೀರಿ, ಕಲಾವಿದರು ನಿರ್ದೇಶಕರು ಕರೆದೆಲ್ಲ ಕರೆದೆ. ಆವಾಗ ಹೇಳಿದೆ, ನಿರ್ದೇಶಕರಿಗೆ ಫಸ್ಟ್ ಸಂಬಳ ಫಿಕ್ಸ್ ಮಾಡಿ, ಮೇಲೆ ಯಾರು ರೆಮಿಡೇಷನ್ ಹೋಗ್ಬಿಡಿ. ಸಂಬಳ ಫಿಕ್ಸ್ ಮಾಡಿ ಗೆದ್ದ ಅವ್ರು ತೊಗೊಂಡು 80% ಪ್ರೊಡ್ಯೂಸರ್ಗೆ 20% ಕೊಡಲಿ. ಗೊತ್ತಾಗುತ್ತೆ ಕಷ್ಟ ಬಿಡಲಿ. ಯಾಕೆಂದರೆ ಮೊದಲೆಲ್ಲ ಸಿನಿಮಾ ಅಂದರೆ ಫಸ್ಟ್ ಟೆಕ್ನಿಷಿಯನ್ ಕಲಿಬೇಕು. ಇಂಡಸ್ಟ್ರಿ ಟೆಕ್ನಿಕಲಿಗೆ ನಿಜವಾದ ವಿಜಯ್ ಡೈರೆಕ್ಟ್ರಿ ಇಲ್ಲಿ ನಾನು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದೆ ಎಕ್ಸ್ಟ್ರಾಡರಿ. ಅವತ್ತು ಲೇಡೀಸ್ಗಳು ಬಂದಿರೋ ಫಸ್ಟ್ ಡೇ ಅಂದರೆ ನಾನು ಊಹೆ ಮಾಡಲಿಲ್ಲ. ಆ ಸಿನಿಮಾನ ತೆಗಿಯೋ ಟ್ಯಾಲೆಂಟ್ ಬೇಕು. ನಿರ್ದೇಶಕ ಕೆಲಸನೇ ಕಲಿಬೇಕಾರೆ ಒಂದು ಟ್ಯಾಲೆಂಟು. ಜನಗಳಿಗೇನು ಕೊಡಬೇಕು, ಅವರು ನಿರ್ದೇಶಕರಾಗಿದ್ದರು, ನಟರಾಗಿದ್ದರು. ಇನ್ನು ಅವ್ರ ಮೇಲೆ ಇವಾಗ 2 ಕಲಾವಿದರು ಬೇರೆ ಇನ್ನು ಬರ್ತಾಯಿದ್ರೆ.
ಚಿತ್ರರಂಗಕ್ಕೆ ಇಂಡಸ್ಟ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ತ್ಯಾಗ ಮಾಡ್ತಾರೆ, ಖುಷಿ ಆಗ್ತದೆ. ಯಾಕೆಂದರೆ ಅವ್ರು ಯಾವ ಪಾತ್ರ ಮಾಡೋಕ್ಕೂ ಎಲ್ಲ ರೆಡಿ ಇರ್ತಾರೆ. ಆ ಥರ ಮಾಡಬೇಕು ಕಲಾವಿದರು, ಎಲ್ಲ ಪ್ರೋತ್ಸಾಹ ಕೊಡಬೇಕು. ನಾವು ಒಳ್ಳೆ ಸಿನಿಮಾ ಮಾಡಿದ್ವಿ. ಇವತ್ತು ಫಸ್ಟ್ ಪ್ರಥಮ ಪ್ರೆಸ್ ಮೀಟ್ ಇದು. ನಾನು ಬೇರೆ ಮಾಧ್ಯಮದವ್ರು ಬಿಟ್ಟು ಯಾರಿಗೂ ಹೇಳೋದು ಬೇಡ. ಯಾಕೆಂದರೆ ಇನ್ನು ತುಂಬ ಜನ ಇರೋದು, ಇದರಲ್ಲಿ ತುಂಬ ಜನ ಕಲಾವಿದರು ಹೇಳಿದ ತಕ್ಷಣ ಯಾರೂ ಒಬ್ಬರು ಇಲ್ಲ ಅಂತ ಹೇಳಿದ. ಯಾಕೆಂದರೆ ಅಷ್ಟು ಕಲಾವಿದರು ಎಲ್ಲರೂ ನಮ್ಗೆ ಅಷ್ಟು ಸಂಪೂರ್ಣ ಸಹಕಾರ ಕೊಟ್ಟರು. ಪಾಪ ಕೆಲವರು ತುಂಬ ಪ್ರೀತಿಯಿಂದ ಮಾಡಿದ್ರು, ಕೆಲವರು ಏನು ಈಸ್ಕೊಳ್ದಲ್ಲೇ ಮಾಡಿದ್ರು, ಕೆಲವರು ಎಲ್ಲ ರೀತಿ ಕೋಪರೇಟ್ ಕೊಟ್ಟರೆ ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು. ಮಂಜು ಸರ್ ಮಾಡ್ತಾರೆ ಅಂತ. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ಎಲ್ಲ ಕಲಾವಿದರು ನಮಗೆ ರಿಲೇಷನ್ನು, ನನ್ನ ಮನೆಯವರಿದ್ದಂಗೆ. ನಾವೆಲ್ಲ ಪ್ರೋತ್ಸಾಹ ಕೊಟ್ಟ ನಾವು ಒಳ್ಳೆ ಸಿನಿಮಾಗಳು ಮಾಡೋದು ನಮಗೂ ಆಸೆ. ಯಾಕೆ ನಾವು ಹಾಕೋ ದುಡ್ಡ ನಮಗೆ ರಿಟರ್ನ್ ಬಂದರೆ ಸಾಕು. ಲಾಭ ಬೇಡ, ರಿಟರ್ನ್ ಬಂದರೆ ಚಿತ್ರರಂಗ ಚೆನ್ನಾಗುತ್ತೆ. ವಿಜಯವ್ರು ಹೇಳ್ದಂಗೆ ಇವತ್ತು ನಾನು ಸಿನಿಮಾಗೆ ನೀವೇನು ಅಂದ್ಕೊಂಡು ನಿಮಗಿಂತ ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಪಬ್ಲಿಸಿಟಿ ಮಾಡೋಣ, ಒಳ್ಳೆಯದಲ್ಲಿ ಚಿತ್ರರಂಗಗಳು ಚಿತ್ರಗಳು ಹೋಗಬೇಕು. ಯಾಕೆಂದರೆ ಥಿಯೇಟ್ರ್ ಮುಚ್ತವ್ರೆ. ಒಳ್ಳೆ ಸಿನಿಮಾ ಮಾಡಿದ್ವಿ, ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮು ಇವತ್ತು ಏನಾದ್ರು ಇಷ್ಟು ಕ್ಲೀನಾಗಿ ಆಗುತ್ತೆ ಅಂದರೆ ನಮ್ಮ ಎಸ್ ನಾರಾಯಣ ಇಡೀ ಟೀಮೇ ನಮಗೆ ಸಪೋರ್ಟ್ ಮಾಡಿದೆ. ನಾನು ನಿರ್ಮಾಪಕನಾಗಿ ದುಡ್ಡು ಹಾಕ್ಬೋದು, ದುಡ್ಡು ಎಲ್ಲರೂ ಹಾಕ್ತಾರೆ. ಆದರೆ ಈ ಥರ ಒಂದು ಟೀಮ್ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ. ಇಷ್ಟು ಕಲಾವಿದರು ಸೇರಿಕೆ, ಕಲಾವಿದರುಗಳು ಕೋಪ್ರೇಷನ್ ಕೊಟ್ಟರೆ ಚಿತ್ರರಂಗ ನಿಜವಾದ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸರ್ ಬರ್ತಾರೆ. ಈಗ ಆಲ್ಮೋಸ್ಟ್ ಅವ್ರು ಪ್ರೊಡ್ಯೂಸರ್ ನಿಂತೋಗ್ಬಿಟ್ಟವ್ರೆ. ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿ ಚಿತ್ರರಂಗಕ್ಕೆ ಸಿನಿಮಾಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.